ಸೊ ನೆಕ್ಸ್ಟ್ ಎಕ್ಸ್ಪರಿಮೆಂಟು ಕಾಯಿಲ್ ಎಕ್ಸ್ಪರಿಮೆಂಟ್. ನೋಡಿ, ಎರಡು ಕಾಯಿಲ್ ಇದ್ದಾವೆ. ಸೊ ಇದು C1 ಕಾಯಿಲ್, ಇದು C2 ಕಾಯಿಲ್. C2 ಕಾಯಿಲನ್ನು ಯಾವುದಕ್ಕೆ ಕನೆಕ್ಟ್ ಮಾಡಿದ್ದೀವಿ? ಬ್ಯಾಟ್ರಿ, ಸೋರ್ಸ್ ಆಫ್ ಬ್ಯಾಟ್ರಿ. C1 ಕಾಯಿಲ್ ಈಸ್ ಕನೆಕ್ಟೆಡ್ ಟು ದ galvanometer. So this is the very small construction. The C2 is less number of turns, C1 is more number of turns are present here. ಓಕೆ, ಹಿಂಗೂ ಮಾಡ್ಕೋಬೋದು. ಇದನ್ನು ಮೋರ್ ಟರ್ನ್ಸ್ ಮಾಡ್ಕೋಬೋದು, ಇದನ್ನು ಕೂಡ ಲೆಸ್ ಟರ್ನ್ಸ್ ಮಾಡ್ಕೋಬೋದು. ಬಟ್ ಆ್ಯಸ್ ಫಾರ್ ದಿಸ್ ಒನ್ ಫಿಗರ್, C2 ಈಸ್ ಲೆಸ್ ನಂಬರ್ ಆಫ್ ಟರ್ನ್ಸ್ ಆರ್ ಪ್ರೆಸೆಂಟ್, C1 ಈಸ್ ದ ಮೋರ್ ನಂಬರ್ ಆಫ್ ಟರ್ನ್ಸ್ ಆರ್ ಪ್ರೆಸೆಂಟ್ ಆನ್ ಹಿಯರ್. ಸೊ ಹಾಗಾದರೆ ಇಲ್ಲಿ ಏನು ಈ ಎಕ್ಸ್ಪರಿಮೆಂಟ್ ನೋಡ್ತಾ ಹೋಗೋಣ. ಸೊ ಇಲ್ಲಿ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದಾಗ ಏನಾಯಿತು? ದಟ್ ವಿಲ್ ಬಿ ಕರೆಂಟ್ ಈಸ್ ಸ್ಟಾರ್ಟ್ ಫ್ಲೋಯಿಂಗ್ ಈಸ್ ಹಿಯರ್. ಸೊ ವೆನ್ ದ ಕರೆಂಟ್ ಈಸ್ ಫ್ಲೋಯಿಂಗ್ ಥ್ರೂ ದ ಕಾಯಿಲ್, ಓಕೆ, ಸೊ ಒಂದು ಕಾಯಿಲಲ್ಲಿ ಕರೆಂಟ್ ಫ್ಲೋ ಮಾಡ್ತಾ ಇದ್ದರೆ ಸೊ ಏನನ್ನು ಪ್ರೊಡ್ಯೂಸ್ಮೆಂಟ್ ಮಾಡುತ್ತೆ? ಸೊ ಆಲ್ರೆಡಿ ಓದಿದ್ದೀವಿ, ದಿಸ್ ಪ್ರೊಡ್ಯೂಸಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇದು ಮ್ಯಾಗ್ನೆಟಿಕ್ ಫೀಲ್ಡನ್ನು ಪ್ರೊಡ್ಯೂಸ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಮೆಂಟ್ ಮಾಡುತ್ತೆ. ದಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ದ ಸೆಂಟರ್ ಆಫ್ ದ ಸೊಲನಾಯ್ಡ್ ಆಲ್ರೆಡಿ ಸ್ಟಡಿ ಮಾಡಿದ್ದೀವಿ, ದಟ್ ಈಸ್ μ0 Ni ಇರುತ್ತೆ. ಹಾಗಾದರೆ ಈ ಮ್ಯಾಗ್ನೆಟಿಕ್ ಫೀಲ್ಡು ಮ್ಯಾಗ್ನೆಟಿಕ್ ಫ್ಲಕ್ಸನ್ನು ಪ್ರೊಡ್ಯೂಸ್ಮೆಂಟ್ ಮಾಡುತ್ತೆ. ನೋಡಿ, ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್. ಹಾಗಾದರೆ ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಈಸ್ ಲಿಂಕಿಂಗ್ ಟು ದ C1 ಕಾಯಿಲ್. ನೋಡಿ, ಇಲ್ಲೆಲ್ಲ ಲಿಂಕ್ ಆಯಿತಾ? ಓಕೆ, ಸೊ ಈ C1 ಕಾಯಿಲಿಗೆಲ್ಲ ಲಿಂಕ್ ಆಯಿತಾ? ಸೊ ಲಿಂಕ್ ಆಗೋದ್ರಿಂದ ಏನು ಬರುತ್ತೆ ಇಲ್ಲಿ? ದಿಸ್ ಪ್ರೊಡ್ಯೂಸಸ್ ವಾಟ್? EMF ಈಸ್ ಇಂಡ್ಯೂಸ್ಡ್ ಇನ್ ದ ಕಾಯಿಲ್. ಓಕೆ, ಸೊ EMF ಇಂಡ್ಯೂಸ್ಡ್ ಆಯಿತು. ಸೊ ದಿಸ್ EMF ಈಸ್ ಪ್ರೊಡ್ಯೂಸಸ್, ಓಕೆ, ಏನನ್ನು ಪ್ರೊಡ್ಯೂಸ್ಮೆಂಟ್ ಮಾಡುತ್ತೆ? ದಟ್ ಪ್ರೊಡ್ಯೂಸಸ್ ವಾಟ್? ಕರೆಂಟ್ ಇನ್ ದಿ ಕಾಯಿಲ್. ಸೊ ಕರೆಂಟನ್ನು ಪ್ರೊಡ್ಯೂಸ್ಮೆಂಟ್ ಮಾಡಿತ್ತು. ದಟ್ ಕರೆಂಟ್ ಶೋಸ್ ಡಿಫ್ಲೆಕ್ಷನ್ ಇನ್ ದಿ galvanometer. ಓಕೆ, ಸೊ galvanometerನಲ್ಲಿ ಡಿಫ್ಲೆಕ್ಷನ್ ಬಂತು. So let's see, when C2 coil pushed towards the coil C1, C2 coilನ್ನು ಸೊ pushed towards the C1 coil, ಪುಷ್ ಮಾಡಿದಾಗ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕಿಂಗ್ ಟು ದ ಕಾಯಿಲ್, ಓಕೆ, ಲಿಂಕ್ ಆಗೋದ್ರಿಂದ ಇಲ್ಲೇನಾಗುತ್ತೆ? galvanometer shows deflection. The galvanometer shows deflection in one side. This indicates that current is induced in a coil due to the change in the magnetic flux. When C2 coil pulled away from the C1, so pulled away from the C1, the galvanometer shows opposite deflection. So this galvanometer shows opposite deflection. This indicates current is induced in a C1 in opposite direction due to the change in the magnetic flux. When the C1 is moved towards or away from the coil of C2, same effect is observed. ಅಂದರೆ ಸೊ ಇದನ್ನು ಮೂವ್ ಮಾಡೋದ್ರಿಂದ ನೋಡಿ, ಅವೇ, ಸೊ ಅವೇ ಟುವರ್ಡ್ಸ್ ಈ ಥರ ಮಾಡೋದ್ರಿಂದ ಏನು ಬರುತ್ತೆ? ಇಲ್ಲಿ EMF ಬರುತ್ತೆ. ಆ EMF ಏನು ಪ್ರೊಡ್ಯೂಸ್ಮೆಂಟ್ ಮಾಡುತ್ತೆ? ಕರೆಂಟ್. ಸೊ ಹಾಗಾದರೆ ನೋ ಡಿಫ್ಲೆಕ್ಷನ್ ಇನ್ galvanometer ಈಸ್ ಅಬ್ಸರ್ವ್ಡ್ ವೆನ್ ಬೋತ್ ದ ಕಾಯಿಲ್ಸ್ ಆರ್ ರೆಸ್ಟ್. ಸೊ ಎರಡೂ ಕಾಯಿಲ್ಗಳು ವೆಲಾಸಿಟಿ ರೆಸ್ಟಲ್ಲಿದ್ದರೆ ನೋ ಡಿಫ್ಲೆಕ್ಷನ್ ಇನ್ ದಿ galvanometer. ಓಕೆ, ಸೊ ದಿಸ್ ಇಸ್ ದ ಎಕ್ಸ್ಪರಿಮೆಂಟ್ ದಟ್ ಈಸ್ ಕಾಲ್ಡ್ ಆಸ್ ಎ ಕಾಯಿಲ್ ಎಕ್ಸ್ಪರಿಮೆಂಟ್. ಸೊ ನೆಕ್ಸ್ಟ್ ಎಕ್ಸ್ಪರಿಮೆಂಟನ್ನು ಸ್ಟಡಿ ಮಾಡೋಣ.